ನೀನ್ ಯಾಕೆ ಹೇಮ ಅವ್ರಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ದೆ? ನಾನು ಏನ್ ಮಾಡ್ಲಿ? ಆ ತ್ರಿವೇಣಿ ನನ್ನನ್ನ ಎಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕ್ಸಿದ್ಲು ಅಂತ ನೀನು ನಿನ್ ಕಣ್ಣಾರೆ ನೋಡ್ದೆ ತಾನೆ. ನಾನು ಅವ್ರಿಗೆ ಆಶೀರ್ವಾದ ಮಾಡಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಅತ್ತೆ ನನ್ ಮುಂದೆ ಬಂದು ಕಣ್ಣೀರ್ ಹಾಕ್ತಾ ಬೇಡ್ಕೋತಾ ಇರ್ಬೇಕಾದ್ರೆ ನಾನು ಆ ಕ್ಷಣಕ್ಕೆ ಕರಗಿ ಅವ್ರ ಸೊಸೆಯಾಗಿ ಹೋಗಿ ಅವ್ರಿಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಬಿಟ್ಟೆ. ಆಗ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಾಗಿತ್ತು. ನೀನು ಯಾವ ಸ್ಥಿತಿಯಲ್ಲಿ ಹೇಮ ಅವರಿಗೆ ಆಶೀರ್ವಾದ ಮಾಡಿದ್ಯೋ ಗೊತ್ತಿಲ್ಲ. ಆಶೀರ್ವಾದ ಮಾಡಿದ್ರು ಅವರು ದೀರ್ಘ ಸುಮಂಗಲಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ವಿಷ್ಣು ನಮ್ಮ ಕುಲಕ್ಕೆ ನಿನ್ನ ತಂದೆ ತಾಯಿಗಳಿಗೆ ಮಾಡಿರೋ ಅನ್ಯಾಯನ ನಾವು ಮರೆತ್ರೆ ಇಡೀ ನಮ್ಮ ನಾಗ ಕುಲಕ್ಕೆ ನಾವೇ ದ್ರೋಹ ಬಗೆದಾಗುತ್ತೆ. ನನ್ನನ್ನ ಏನ್ ಮಾಡು ಅಂತ ಹೇಳ್ತೀಯ? ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ ಅಂತ ಶಾಸ್ತ್ರನೇ ಹೇಳುತ್ತೆ. ನಿಮ್ಮತ್ತೆಗೆ ಆಶೀರ್ವಾದ ಮಾಡುವಾಗ ನಿನ್ ಪ್ರಜ್ಞೆಯಲ್ಲಿ ನೀನಿರ್ಲಿಲ್ಲ. ಹೀಗಿರುವಾಗ ನೀನು ಆ ವಿಷ್ಣುನ ಕೊಲ್ಲೋದ್ರಲ್ಲಿ ಯಾವ ತಪ್ಪು ಇಲ್ಲ, ಯಾವ ಅಪರಾಧನೂ ಇಲ್ಲ, ತಿಳ್ಕೊ. ಅಮೃತ, ಏನಜ್ಜಿ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು. ಚಿಕ್ಕಪ್ಪ, ನಿಮಗೆ ಅರ್ಜುನ್ ಅಮೃತ ಮದುವೆ ನೆನಪಿದೆ ಚಿಕ್ಕಪ್ಪ? ಮದುವೆ ಆದಮೇಲೆ ಈ ಮನೆ ಸೊಸೆಯಾಗಿ ಮೊದಲನೇ ಸಲ ಅಮೃತ ನಮ್ಮನೆ ಕಾಲಿಟ್ಟಿದ್ದು. ಅವಳು ಆಶೀರ್ವಾದ ತಗೊಳ್ಳೋದಕ್ಕೆ ಅಂತ ನೀವು ಹತ್ತಿರ ಬಂದಾಗ ನೀವು ಆಶೀರ್ವಾದ ಮಾಡದೇ ಇದ್ದಿದ್ದು ಏನಾದರೂ ನೆನಪಾಗ್ತಿದೆ ಚಿಕ್ಕಪ್ಪ? ಇಲ್ಲ, ಹಿಂದೆ ನಡೆದಿರೋದನ್ನೆಲ್ಲ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮೆಮರಿ ವಾಪಸ್ ಬರುತ್ತೆ ಚಿಕ್ಕಪ್ಪ. ಚಿಕ್ಕಪ್ಪ, ಏನಾಯ್ತು ಚಿಕ್ಕಪ್ಪ? ಏನಾಯ್ತು ನಿಮಗೆ? ಯಾಕಿಷ್ಟು ಹೆದರ್ಕೊಂಡಿದ್ದೀರಾ? ಏನಾದರೂ ನೆನಪಾಯ್ತಾ? ಮಾತಾಡಿ ಚಿಕ್ಕಪ್ಪ. ನೀನು ನನ್ನ ಸೊಸೆಗೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡಿದ್ಯಾ. ಅದನ್ನ ನೀನು ಯಾವತ್ತೂ ಮರಿಬಾರ್ದು. ನನ್ನ ಸೊಸೆಯ ಮುತ್ತೈದೆತನಕ್ಕೆ ನಿನ್ನಿಂದ ಯಾವುದೇ ಅಪಾಯ ಬರಬಾರ್ದು. ಯಾಕೆ ಅಂದ್ರೆ ನನ್ನ ಮಗನ್ನ ಬಲಿ ತಗೊಳಕ್ಕೆ ನಿಂತಿರೋ ನಾಗಿನಿ ನೀನೇ. ನಾಗಿನಿ, ನಾಗಿನಿ ನೀನೇ, ನೀನೇ. ನಾನು ನಾಗಿಣಿನಾ? ಆ ನಾಗಿನಿ ಯಾವಾಗ ತನ್ನ ರೂಪದಲ್ಲಿರ್ತಾಳೋ ನಿನ್ನ ರೂಪದಲ್ಲಿರ್ತಾಳೋ ನಮ್ಮ ಮನೇಲಿರೋರು ಯಾರಿಗೂ ಗೊತ್ತಾಗಲ್ಲ. ಒಂದು ವೇಳೆ ಅಮೃತನ ರೂಪದಲ್ಲಿರೋ ನೀನು ನಾಗಿನಿ ಆಗಿದ್ರೆ ಅದಕ್ಕೆ ನೀನು ಹೇಳ್ತಾ ಇರೋದು. ಕೊಟ್ಟ ಮಾತನ್ನ ಯಾವುದೇ ನಾಗಗಳು ಮರೆತ್ರೆ ಆ ಶಾಪ ಜನ್ಮ ಜನ್ಮಾಂತರ ಕಾಡುತ್ತೆ. ಕೊಟ್ಟ ಮಾತು ಎಷ್ಟು ಮುಖ್ಯ ಅನ್ನೋದಕ್ಕೆ ಆ ಸತ್ಯ ಹರಿಶ್ಚಂದ್ರ ಬಲಿ ಚಕ್ರವರ್ತಿನೇ ಸಾಕ್ಷಿ. ಕೊಟ್ಟ ಮಾತಿಗೆ ಸಾಮಾನ್ಯ ಮನುಷ್ಯರೇ ಅಷ್ಟೊಂದು ಭಯ ಭಕ್ತಿಯಿಂದ ನಡ್ಕೊಂಡ್ರೆ ಇನ್ನು ನಾಗಗಳು ಮಾಡಿರುವ ಆಶೀರ್ವಾದಕ್ಕೆ ಕೊಟ್ಟಿರೋ ಮಾತಿಗೆ ಇನ್ನೆಷ್ಟು ಭಯ ಭಕ್ತಿಯಿಂದ ನಡ್ಕೋಬೇಕು. ತ್ರಿವೇಣಿ ಕ್ಷಣ ಕ್ಷಣಕ್ಕೂ ನನ್ನ ಗುರಿಗೆ ಅಡ್ಡ ಬರ್ತಾನೆ ಇದ್ದಾಳೆ.
ಇವಳು ಬದುಕಿರೋವರೆಗೂ ನಾನು ವಿಷ್ಣುನ ಸಾಯಿಸೋದಕ್ಕೆ ಆಗೋದಿಲ್ಲ. ಮೊದಲು ಇವಳನ್ನ ಮುಗಿಸ್ತೇನೆ. ಇದನ್ನೆಲ್ಲ ನಾನು ಯಾಕೆ ನೀನು ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೋತೀನಿ. ಬಾಗಿಲು ಹಾಕೊಂಡಿದ್ದಾರೆ. ರೀ ರೀ ಬಾಗಿಲು ತೆಗೀರಿ. ಅಪಾಯ ಏನು ಇಲ್ಲ ಅಲ್ವಾ? ಇಲ್ಲ, ನನಗೆ ಯಾವ ಅಪಾಯನೂ ಇಲ್ಲ. ಮತ್ತೆ ಬಾಗಿಲು ಯಾಕೆ ಹಾಕೊಂಡಿದ್ದೀರಾ? ತೆಗೀರಿ. ಬಂದೆ. ಯಾಕ್ರಿ ಬಾಗಿಲು ಹಾಕೊಂಡಿದ್ರಿ? ನನ್ಗೆಷ್ಟು ಆತಂಕ ಆಗಿತ್ತು ಗೊತ್ತಾ? ಅಲ್ಲ, ಅಷ್ಟಕ್ಕೆಲ್ಲ ನೀನು ಯಾಕೆ ಆತಂಕ ಪಡಬೇಕು ಅಂತೇಳಿ ಜ್ಯೋತಿಷಿಗಳು ಹೇಳಿದ ಹಾಗೆ ಸುಮಂಗಲಿ ವ್ರತ ಮುಗಿಯೋವರೆಗೂ ನೀವು ಮನೆಯಿಂದ ಆಚೆ ಕಾಲಿಡಬೇಡಿ, ಗೊತ್ತಾಯ್ತಾ? ಖಂಡಿತ ಇಲ್ಲ. ಏನಿದು ಊದ್ಬತ್ತಿ ವಾಸನೆ ಬರ್ತಾ ಇದೆಯಲ್ಲ? ಊದ್ಬತ್ತಿ ವಾಸನೆನಾ? ಹಾಗೇನು ಇಲ್ವಲ್ಲ. ಇಲ್ಲ, ಬರ್ತಾ ಇದೆ. ಅರ್ಚನಾ ಅವರೇ, ಏನ್ ಮಾಡ್ತಾ ಇದ್ದೀರಾ? ಪುಸ್ತಕ ಓದ್ತಾ ಇದ್ದೀನಿ. ನೀವು ಯಾವ ಪುಸ್ತಕ ಓದ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ನಾಗಗಳ ಪುಸ್ತಕ ಓದಿದ್ರೆ ಆಗೋದಿಲ್ಲ ಅಲ್ಲ? ಐ ಆಮ್ ಸಾರಿ. ಏನು ಮಾಡಲಿ, ಆ ನಾಗಿಣಿ ಯಾವತ್ತು ನಿಮ್ಮ ರೂಪದಲ್ಲಿ ನನ್ನ ಎದುರುಗಡೆ ಬಂದ್ಲೋ ಆವತ್ತಿಂದ ನಾಗಗಳ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ. ಅದು ಯಾಕೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಆದರೆ ಈ ಹಿಂದೆ ಆಗಿರೋ ಥರ ಇನ್ಯಾವತ್ತೂ ಆಗಲ್ಲ. ಅದು ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ? ಯಾಕೆ ಅಂದರೆ ನನ್ನ ಮನಸ್ಸು ಹೇಳ್ತಾ ಇದೆ, ಅದಕ್ಕೆ ಅಷ್ಟು ನಂಬಿಕೆಯಿಂದ ಹೇಳ್ತಾ ಇದ್ದೇನೆ. ಇದ್ದಕ್ಕಿದ್ದಾಗೆ ಏನೋ ಕಳ್ಕೊಂಡಿರೋ ಥರ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನೊಂದು ಕತೆ ಓದಿದೆ, ತುಂಬ ಕಾಡ್ತಾ ಇದೆ. ಹಾಂ, ಹಾಗಿದ್ರೆ ಆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರಬೇಕು. ಏನು ಅಂತ ಕೇಳ್ಬೋದಾ? ಒಂದೂರಲ್ಲಿ ಮುದ್ದಾದ ಗಂಡ ಹೆಂಡತಿ. ಗಂಡನಿಗೆ ಹೆಂಡತಿ ಕಂಡ್ರೆ, ಹೆಂಡತಿಗೆ ಗಂಡನ ಕಂಡ್ರೆ ತುಂಬ ಪ್ರೀತಿ. ಅವರಿಬ್ಬರಿಗೂ ಮುದ್ದಾದ ಹೆಣ್ಣುಮಗಳು.
ಮಗಳನ್ನ ಪ್ರೀತಿಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ್ರು. ಹೀಗೆ ಸಂತೋಷವಾಗಿದ್ದ ಅವ್ರ ಹತ್ರ ದೈವಶಕ್ತಿ ತುಂಬಿರೋ ಒಂದು ಅದ್ಭುತವಾದ ಶಂಖ ಇತ್ತು. ಅದನ್ನ ಅವರು ದೇವ್ರು ಅಂತಾನೆ ತಿಳ್ಕೊಂಡು ಅದಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಕಾಪಾಡ್ಕೊಂಡು ಬರ್ತಾ ಇದ್ರು. ಹೀಗೆ ನೆಮ್ಮದಿಯಾಗಿದ್ದ ಅವ್ರ ಮೇಲೆ ಒಬ್ಬ ದುಷ್ಟನ ಕಣ್ಬಿತ್ತು. ಆ ಶಂಖ ತನ್ನ ಬಳಿ ಇದ್ರೆ ಪ್ರಪಂಚದ ಅತಿ ಶ್ರೀಮಂತನಾಗ್ಬೋದು ಅನ್ನೋ ದುರಾಸೆಯಿಂದ ಗಂಡ ಹೆಂಡತಿನ ಕೊಂದು ಆ ಶಂಖನ ತಗೊಂಡು ಹೊಟ್ಟೋದ. ತನ್ನ ತಂದೆ ತಾಯಿನ ಕೊಂದು ಶಂಖನ ತಗೊಂಡು ಹೋಗಿದ್ದು ಅವರ ಮಗಳಿಗೆ ಗೊತ್ತಾಗತ್ತೆ. ಅವಳು ತುಂಬಾ ನೊಂದ್ಕೊಂಡು ತನ್ನನ್ನ ತಬ್ಲಿ ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಯಮಲೋಕಕ್ಕೆ ಕಳಿಸ್ಬೇಕು ಅಂತ ಕೋಪನ ತುಂಬಿಕೊಂಡು ಬೆಳೆದು ದೊಡ್ಡವಳಾಗ್ತಾಳೆ. ಹೇಗೋ ಅವಳು ಆ ದುಷ್ಟನ ಮನೆಗೆ ಬಂದು ಸೇರ್ಕೋತಾಳೆ. ಆ ದುಷ್ಟನಿಗೆ ದೇವತೆ ಅಂತ ಹೆಂಡತಿ. ಒಂದು ಶುಕ್ರವಾರ ಆ ದೇವತೆಗೆ ಇವಳು ದೀರ್ಘ ಸುಮಂಗಲಿಯಾಗಿರುವಂತ ಆಶೀರ್ವಾದ ಮಾಡ್ತಾಳೆ. ಹಾಗೆ ಮಾಡಿದ ಇನ್ನೊಂದು ಕ್ಷಣಕ್ಕೆ ತಾನು ಯಾಕೆ ಹಾಗೆ ಮಾಡಿದೆ ಅಂತ ಗೊತ್ತಾಗಲ್ಲ. ಈಗ ತಾನು ಕೊಟ್ಟ ಮಾತು ಅಂದ್ರೆ ಆಶೀರ್ವಾದನ ಉಳಿಸ್ಕೋಬೇಕು ಅಥವಾ ಶಂಖುನ ತಗೊಂಡು ಬಂದ ಆ ಪಾಪಿನ ಬಲಿ ತಗೋಬೇಕು. ತಾನು ಕೊಟ್ಟಿರೋ ಮಾತನ್ನ ಮರಿಬೇಕು. ಈ ದ್ವಂದ್ವದಲ್ಲಿ ಆ ಹುಡುಗಿ ಸಿಕ್ಕಾಕೋತಾಳೆ, ಒದ್ದಾಡ್ತಾ ಇರ್ತಾಳೆ. ನೀವೇ ಹೇಳಿ ಅರ್ಜುನ್ ಅವರೇ, ಈಗ ಆ ಹುಡುಗಿ ಏನ್ ಮಾಡ್ಬೇಕು? ಅವ್ಳು ಕೊಟ್ಟಿರೋ ಮಾತನ್ನ ಮರಿಬಾರ್ದು, ಮಾಡಿರೋ ಆಶೀರ್ವಾದನೂ ಉಳಿಸ್ಕೋಬೇಕು. ಯಾಕೆ ಅಂದ್ರೆ ಸೇಡಿಗಿಂತ ಕೊಟ್ಟಿರೋ ಮಾತು ಯಾವತ್ತೂ ಮುಖ್ಯ ಆಗುತ್ತೆ ಅಮೃತ ಅವರೇ. ಏನ್ರಿ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ ಹೇಮ, ಏನಿಲ್ಲ. ಏನು? ನಾನಿವತ್ತೊಂದು ಮಾತು ಹೇಳ. ರುದ್ರ ಹುಣ್ಣಿಮೆ ಮುಗಿಯೋ ತನಕ ಮನೆಯಿಂದ ಹೊರಗಡೆ ಕಾಲು ಇಡೋದಿಲ್ಲ. ನೀನ್ ಭಯ ಪಡಬೇಡ, ಆಯ್ತಾ? ಅಪ್ಪ, ನೀವು ಬೇಗ ರೆಡಿಯಾಗಿ ಬನ್ನಿ, ಅಮ್ಮನವ್ರ ಪೂಜೆ ಶುರು ಮಾಡಬೇಕು. ಸರಿ, ಬನ್ನಿ, ಈಗಲೇ ಬರ್ತೀನಿ. ಇನ್ನು ಮುಂದೆ ಈ ರೀತಿ ಅಚಾತುರ್ಯಗಳಾಗ್ದಿರೋ ಹಾಗೆ ನೋಡ್ಕೊಡ್ತೀನಿ. ಕ್ಷಮೆ ಇರಲಿ. ಆ ದೇವತೆಗೋಸ್ಕರ ಆ ರಾಕ್ಷಸನ ಕೊಲ್ಲದೆ ಬಿಡೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವನಿಂದ ಇಡೀ ಕುಟುಂಬನೇ ನಾಶ ಆಗಿದೆ. ಆ ಹುಡುಗಿ ಚಿಕ್ಕ ವಯಸ್ಸಲ್ಲಿ ಅನಾಥೆ ಆಗಿದ್ದಾಳೆ. ಹಾಗಂತ ಆಕೆ ಕೊಟ್ಟ ಮಾತು, ಮಾಡಿದ ಆಶೀರ್ವಾದನೂ ಮರೆಯೋ ಹಾಗಿಲ್ಲ. ಈ ಕಥೆ ಕೇಳಿದಾಗ ನನಗೇನು ಅನ್ನಿಸ್ತು ಅಂತಂದ್ರೆ, ಆ ಹುಡುಗಿ ನ್ಯಾಯದ ಪರ ನಡ್ಕೊಳ್ಳೋದೆ ಒಳ್ಳೇದು. ಆ ಹುಡುಗಿ ಆ ರಾಕ್ಷಸನ ಕೊಲ್ಲೋದೇ ಸರಿ ಕಣ್ರಿ. ಅವನ್ನ ಹಾಗೆ ಬಿಟ್ರೆ ಇನ್ನು ಎಷ್ಟು ಸಂಸಾರಗಳನ್ನ ಹಾಳು ಮಾಡ್ತಾನೋ, ಎಷ್ಟು ಮಕ್ಕಳನ್ನ ತಬ್ಲಿ ಮಾಡ್ತಾನೋ, ಇನ್ನೆಷ್ಟು ಜನಕ್ಕೆ ಅನ್ಯಾಯ ಮಾಡ್ತಾನೋ. ಅವನನ್ನ ಕೊಲ್ಲೋದೇ ಸರಿ. ಒಂದ್ ವೇಳೆ ಹಾಗೆ ಕೊಂದ್ರು ಆ ದೇವತೆನ ನೋಡ್ಕೊಳ್ಳೋದಕ್ಕೆ ಅವ್ರ ಮಕ್ಕಳಂತೂ ಇದ್ದೇ ಇರ್ತಾರೆ. ಹಾಗಾಗಿ ಈ ಹುಡುಗಿ ಯಾವುದೇ ಥರದ ಅನ್ಯಾಯ ಮಾಡಿದಾಗ ಆಗೋದಿಲ್ಲ. ಯಾಕ್ರಿ ಅಮೃತ ಅವರೇ ಹಾಗೆ ನಗ್ತಾ ಇದ್ದೀರಾ? ನನ್ನ ಉತ್ತರದಲ್ಲಿ ಏನಾದರೂ ತಪ್ಪಿತ್ತಾ? ಇಲ್ಲ ಅರ್ಜುನ್ ಅವರೇ, ಸಮಸ್ಯೆಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನ್ಯಾಯವಾಗಿ ತೀರ್ಪು ಕೊಟ್ರಲ್ಲ. ನನ್ನ ಮನಸ್ಸಲ್ಲಿ ಕಾಡ್ತಾ ಇದ್ದ ಪ್ರಶ್ನೆಗೆ ಈಗ ಉತ್ತರ ಸಿಕ್ತು. ಅದಕ್ಕೆ ಸಂತೋಷದಿಂದ ನಗು ಬಂತು. ಅಲ್ಲ ಅಮೃತ ಅವರೇ,
ಬರೀ ಕತೆಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ನೀವು, ಅಥವಾ ಈ ಕತೆ ಏನಾದ್ರು ನಿಜವಾಗ್ಲೂ ನಡೆದಿರೋದಾ? ಇಲ್ಲ ಇಲ್ಲ, ಇದು ಬರೀ ಕತೆ ಅಷ್ಟೇ. ಕತೆನಾ? ಒಂದು ನಿಮಿಷ, ಒಂದು ಕಾಲ್ ಮಾಡೋದಿದೆ. ಅಮ್ಮ, ನೀನು ಸರ್ವಮಂಗಳೆ, ಸಕಲ ಜೀವರಾಶಿಗಳಿಗೂ ಒಳ್ಳೇದಾಗಲಿ ಅಂತ ಬಯಸೋಳು. ನಮ್ಮ ಯಜಮಾನ್ರಿಗೆ ಯಾರಿಂದಲೂ ಯಾವ ಅಪಾಯನೂ ಬರ್ದೇ ಇರೋ ಹಾಗೆ ನೋಡ್ಕೋ ತಾಯಿ. ಅಮ್ಮ, ಹೇಗೋ ನನ್ನ ಮಗ ರುದ್ರ ಬಂದು ಮನೆ ಸೇರ್ಕೊಂಡ. ಇನ್ನು ನನ್ನ ವಿಷ್ಣುನು ನೀನೇ ನೋಡ್ಕೋಬೇಕು. ಆ ಜವಾಬ್ದಾರಿ ನಿಂತು ತಾಯಿ. ಕೊನೆಗಾಲದಲ್ಲಿ ನಾನು ಮಗನ ಕಡ್ಕೊಂಡು ನೋವು ಅನುಭವಿಸ್ಬೇಕಾ? ವಿಷ್ಣು, ಹೇಮಾ, ಪೂಜೆ ಶುರು ಮಾಡಿ. ನೋಡು, ನನ್ನ ಸ್ವೀಟು ಹಣ್ಣು ಬೇಕು ಅಂತ ಕೇಳಿದ್ರು ಯಾರು ನನ್ಗೆ ಕೊಡ್ಲೇ ಇಲ್ಲ. ರುದ್ರ, ಇಲ್ಲೋಡು. ನಾನು ನೋಡಲ್ಲ, ಹಂಗೆ ಕೋಪ ಬಂದಿದೆ. ನಿಂಗೆ ಬೇಕಾಗಿರೋದು ಸ್ವೀಟ್ ತಾನೇ? ಹೌದು. ನಿನಗೆ ಸ್ವೀಟ್ ಬೇಕಾದ್ರೆ ಇಲ್ಲಿ ನೋಡು. ನಿನಗೆ ಒಂದು ಸ್ವೀಟ್ ಅಲ್ಲ, ಇಡೀ ಬಾಕ್ಸೇ ಕೊಡ್ತೀವಿ. ಆದ್ರೆ ನಾವ್ ಹೇಳ್ದಾಗೆ ನೀನ್ ಮಾಡ್ಬೇಕು. ಏನ್ ಮಾಡ್ಬೇಕು? ನಿಮ್ಮ ಅಣ್ಣ ಇದ್ದಾನಲ್ಲ ವಿಷ್ಣು, ಅವನ ಕೊರಳಲ್ಲಿ ಇಂಥದ್ದೇ ಒಂದು ತಾಯ್ತಾ ಇದೆ. ಅದನ್ನ ನೀನ್ ಕಿತ್ಕೊಂಡ್ ಬಾ. ಈ ಸ್ವೀಟ್ ಎಲ್ಲ ನಿಂಗೆ ಕೊಡ್ತೀವಿ. ಅಷ್ಟು ನಂಗೇನಾ? ಹಾ, ಹಣ್ಣು ಇದೆ ನೋಡು. ಹಣ್ಣು ಆಯ್ತಾಯ್ತು, ನಾನು ಕಿತ್ಕೊಂಡ್ ಬರ್ತೇನೆ. ನೀನ್ ಇಲ್ಲೇ ಇರು. ಬಂದೆ. ಹೋಗ್ತಾ ಇರೋ ಬೇಗ ನೋಡಿದ್ರೆ ಅವನ್ ಕಿತ್ಕೊಂಡು ಬಂದೇ ಬರ್ತಾನೆ. ನೀನ್ ಸರಿಯಾದ ಸಮಯ ನೋಡ್ಕೊಂಡು ನಿನ್ ಕೆಲ್ಸನ ಮುಗಿಸೋ ಅಮೃತ. ಬಾಗಂತ ನೋಡು, ಅಣ್ಣ ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ನೋಡು. ಕೈ ಮುಗಿತೆ. ಮಂಗಳಾರತಿ ಮಾಡಿ.